ಸಮಯಸಾರ ಭಾಗ 4. ಸಮಯಸಾರ ಭಾಗ 4. ಶ್ರೀ ಋಷಭನಾಥರಿಂದ ವರ್ಧಮಾನರವರೆಗೆ 24 ತೀರ್ಥಂಕರರಿಗೆ ಜಯವಾಗಲಿ. ನನ್ನ ಸಮಸ್ತ ಗುರುಗಳಿಗೆ ಜಯವಾಗಲಿ. ಸಮಯಸಾರ 4ನೇ ಭಾಗದಲ್ಲಿ ಕೇಳ್ತಾ ಇದ್ದೀರಿ. ನೀವೀಗ 3 ಭಾಗಗಳು ಹಿಂದೆ ಮುಗಿದು ಹೋಗಿದ್ದಾವೆ. ಅದನ್ನ ಕೇಳ್ಕೊಬರ್ರಿ. ನೇರವಾಗಿ ಇದನ್ನು ಕೇಳೋದ್ರಿಂದ ಏನು ಗೊತ್ತಾಗೋದಿಲ್ಲ. ಈಗ ಪ್ರಶ್ನೆ 61ರವರೆಗೆ ಹಿಂದೆ ಮುಗಿದಿತ್ತು ನಿಮಗೆ. ಈಗ ಪ್ರಶ್ನೆ 62. ಆತ್ಮನಿಗೆ ಜ್ಞಾಯಕ ಎಂದು ಏಕೆ ಹೇಳುತ್ತಾರೆ? ಉತ್ತರ: ಜ್ಞೇಯಗಳನ್ನು ತಿಳಿಯುವುದರಿಂದ ಜ್ಞಾಯಕ ಎನ್ನುತ್ತಾರೆ. ಪ್ರಶ್ನೆ 63. ಜ್ಞೇಯ ಅಂದರೆ ಏನು? ಉತ್ತರ: ಸಮಸ್ತ ವಸ್ತುಗಳು ಜ್ಞೇಯ ಇವೆ. ಅಂದರೆ ತಿಳಿಯಲು ಯೋಗ್ಯ ಎಲ್ಲ ವಸ್ತುಗಳು ಜ್ಞೇಯ ಇದ್ದಾವೆ. ಪ್ರಶ್ನೆ 64. ಆತ್ಮನಿಗೆ ದರ್ಶನ, ಜ್ಞಾನ, ಚಾರಿತ್ರ್ಯ ಈ 3ರಿಂದ ಅಶುದ್ಧತೆ ಬರುತ್ತದೆಯೇ? ಇದರ ಉತ್ತರವಾಗಿ ಆಚಾರ್ಯಶ್ರೀಯವರು 7ನೆಯ ಸಂಖ್ಯೆಯ ಗಾಥಾವನ್ನು ಹೇಳುತ್ತಾರೆ ಇಲ್ಲೀಗ. ವವಹಾರೇಡು ವದಿಸ್ಸ ಈ ನಾಣಿಸ್ಸ ಚರಿತ್ತ ದಂಸಣಂ ನಾಣಂ ನವೀನಾಣಂ ನಾ ಚರಿತ್ತಂ ನಾ ದಂಸಣಂ ಜಾಣಗೋ ಶುದ್ಧೋ. ಈ ಗಾಥೆಯ ಅರ್ಥವನ್ನು ಹೇಳುತ್ತಾರೆ. ಜ್ಞಾನಿಗಳಿಗೆ ಚಾರಿತ್ರ್ಯ, ದರ್ಶನ, ಜ್ಞಾನ ಈ 3 ಭಾವಗಳು ವ್ಯವಹಾರದ ಮೂಲಕ ಹೇಳಲ್ಪಡುತ್ತದೆ. ನಿಶ್ಚಯ ನಯದಿಂದ ಜ್ಞಾನವೂ ಇಲ್ಲ, ಚಾರಿತ್ರ್ಯವೂ ಇಲ್ಲ ಮತ್ತು ದರ್ಶನವೂ ಇಲ್ಲ. ಜ್ಞಾನಿಯು ಒಂದೇ ಒಂದು ನ್ಯಾಯಕನೇ ಇರುತ್ತಾನೆ. ಆದುದರಿಂದ ಶುದ್ಧವೆಂದು ಹೇಳಲ್ಪಡುತ್ತದೆ. ಪ್ರಶ್ನೆ 65. ದರ್ಶನ, ಜ್ಞಾನ, ಚಾರಿತ್ರ್ಯ ಇರದೆಯೇ ಜೀವ ಹೇಗೆ ಇರಲು ಸಾಧ್ಯ? ಉತ್ತರ: ಈ ಗಾಥೆಯಲ್ಲಿ 3 ಭೇದ ಮಾಡದೆಯೇ ಒಂದೇ ಒಂದು ಶುದ್ಧ ಆತ್ಮನನ್ನು ಮಾತ್ರ ಹೇಳಲಾಗಿದೆ. ವ್ಯವಹಾರದಿಂದ ತಿಳಿಸಲು ಮಾತ್ರ ಭೇದ ಮಾಡಿ ಹೇಳಲಾಗುತ್ತಿದೆ ಅಷ್ಟೇ. ನಿಜವಾಗಿಯೂ ಆತ್ಮ ಒಂದೇ ಇದ್ದು ಒಂದರಲ್ಲಿ ಅನಂತ ಗುಣಗಳು ಕೂಡಿಕೊಂಡು ಇರುತ್ತವೆ. ಪ್ರಶ್ನೆ 66. ಮತ್ತೆ ಅನೇಕ ಶಾಸ್ತ್ರಗಳಲ್ಲಿ ನಾವು ನೋಡಿದ್ದೀವಿ. ಇದರಲ್ಲಿ ಭೇದ ಇದೆ ಅಲ್ಲವೇ? ಉತ್ತರ: ಅದರ ಕಾರಣ ಅಂದರೆ ಆತ್ಮನು ಸ್ವಭಾವದಿಂದ ಅಭೇದ ಇದ್ದರೂ ಕೂಡ ನಾಮದಿಂದ ಭೇದ ಇರುವುದರಿಂದ ವ್ಯವಹಾರ ಮಾತ್ರವಾಗಿ ದರ್ಶನ ಇರುತ್ತದೆ, ಜ್ಞಾನ ಇರುತ್ತದೆ, ಚಾರಿತ್ರ್ಯ ಇರುತ್ತದೆ ಎಂದು ಹೇಳಲ್ಪಡುತ್ತದೆ. ಪ್ರಶ್ನೆ 67. ಇಲ್ಲಿ ಮುಖ್ಯ ಯಾವ ನಯದ ಕಥನ ಇದೆ? ಉತ್ತರ: ನಿಶ್ಚಯ ನಯದ ಕಥನ ಇದೆ. ಆದರೆ ವ್ಯವಹಾರಿ ಜನರು ಧರ್ಮಗಳನ್ನೇ ತಿಳಿಯುತ್ತಾರೆ, ಧರ್ಮಿಯನ್ನು ತಿಳಿಯುವುದಿಲ್ಲ. ಪ್ರಶ್ನೆ 68. ಧರ್ಮ ಮತ್ತು ಧರ್ಮಿ ಅಂದರೆ ಏನು? ಉತ್ತರ: ವಸ್ತುವು ಅನಂತ ಧರ್ಮರೂಪ ಏಕಧರ್ಮಿ ಇದೆ. ಅದರ ಅಸಾಧಾರಣ ಒಂದೊಂದು ಗುಣ ತಿಳಿಯುವುದು ಧರ್ಮ ಇದೆ. ಧರ್ಮ ಅನಂತ ಇದೆ. ಅವನ್ನೆಲ್ಲ ಒಳಗೊಂಡ ಧರ್ಮಿ ಒಂದೇ ಇದೆ. ನಿಶ್ಚಯ ನಯದಿಂದ ನೋಡಿದರೆ ಅನಂತ ಪರ್ಯಾಯಗಳನ್ನು ಒಂದೇ ದ್ರವ್ಯವು ಅಭೇದ ರೂಪದಿಂದ ಸ್ವೀಕರಿಸಿದೆ. ಆದ್ದರಿಂದ ಇದರಲ್ಲಿ ಭೇದ ಇಲ್ಲ. ಪ್ರಶ್ನೆ 69. ಈ ಗಾಥಾದ ಉಪದೇಶದ ಮುಖ್ಯ ಉದ್ದೇಶ ಏನು? ಉತ್ತರ: ಭೇದ ದೃಷ್ಟಿಯಲ್ಲಿ ನಿರ್ವಿಕಲ್ಪ ಅವಸ್ಥೆ ಆಗುವುದಿಲ್ಲ. ವೀತರಾಗಿಯಾದರೆ ಮಾತ್ರ ವಿಕಲ್ಪರಹಿತ ಅನುಭವ ಮಾಡಲ್ಪಡುತ್ತದೆ. ಅಲ್ಲಿ ಭೇದ ಅಭೇದ ರೂಪ ವಸ್ತುವಿನ ಜ್ಞಾತ ಇದ್ದರೂ ಕೂಡ
ನಯಗಳ ಅವಲಂಬನೆ ಇರುವುದಿಲ್ಲ. ಪ್ರಶ್ನೆ 70. ಹಾಗಾದರೆ ಒಂದು ಪರಮಾರ್ಥದ ಉಪದೇಶ ಮಾತ್ರ ಮಾಡಬೇಕು, ವ್ಯವಹಾರ ಯಾಕೆ? ಈ ಪ್ರಶ್ನೆಗೆ ಉತ್ತರವಾಗಿ ಆಚಾರ್ಯ ಶ್ರೀ ಕುಂದಕುಂದರು ಜೀವಾಧಿಕಾರದ ಗಾಥಾ ಸಂಖ್ಯೆ 8 ಹೇಳುತ್ತಾರೆ, ಕೇಳಿರಿ. ಜಹಣವಿ ಸಕ್ಕಮಣಜ್ಜು ಅಣಜ್ಜ ಭಾಸಂ ವಿಣಾವು ಗಾಹೆ ಸಹ ವ್ಯವಹಾರೇಣ ವಿಣ ಪರಮತ್ತು ಏಸಣಮಸಕ್ಕಂ. ಈಗ ಈ ಗಾಥೆಯ ಅರ್ಥವನ್ನು ಹೇಳುತ್ತಾರೆ. ಯಾವ ಪ್ರಕಾರ ಅನಾರ್ಯ ಅಂದರೆ ಮ್ಲೇಚ್ಛ ಜನರಿಗೆ ಮ್ಲೇಚ್ಛ ಭಾಷೆಯ ಹೊರತು ವಸ್ತು ಸ್ವರೂಪವನ್ನು ಗ್ರಹಣ ಮಾಡಲಿಕ್ಕೆ ಸಾಮರ್ಥ್ಯ ಆಗುವುದಿಲ್ಲವೋ ಅದೇ ಪ್ರಕಾರ ವ್ಯವಹಾರದ ಹೊರತು ಪರಮಾರ್ಥದ ಉಪದೇಶವೂ ಕೂಡ ಸಾಧ್ಯ ಇಲ್ಲ. ಪ್ರಶ್ನೆ 71. ಅನಾರ್ಯ ಅಥವಾ ಮ್ಲೇಚ್ಛ ಅಂದರೆ ಏನು? ಉತ್ತರ: ರತ್ನತ್ರಯಗಳ ಆಚರಣೆ ಶೂನ್ಯ, ಗುಣ ಮತ್ತು ಗುಣಿಜನಗಳನ್ನು ತಿಳಿಯದೆ ಪಶುಗಳಂತೆ ಜೀವನ ನಡೆಸುವವರನ್ನು ಮ್ಲೇಚ್ಛ ಅಥವಾ ಅನಾರ್ಯ ಎಂದು ಹೇಳುತ್ತಾರೆ. ಪ್ರಶ್ನೆ 72. ಇಲ್ಲಿ ಅನಾರ್ಯ ಅಥವಾ ಮ್ಲೇಚ್ಛರ ಉದಾಹರಣೆಯ ಅವಶ್ಯಕತೆಯಾದರೂ ಏನು ಇದೆ? ಉತ್ತರ: ಈ ವಿಶ್ವದ ಅನೇಕ ಜೀವಿಗಳು ಮ್ಲೇಚ್ಛರಂತೆ ಇದ್ದಾರೆ. ಅವರಿಗೆ ಆತ್ಮ ಶಬ್ದದ ಅರ್ಥ ತಿಳಿಯುವುದಿಲ್ಲ. ಅವರಿಗೆ ತಿಳಿಯುವ ಭಾಷೆಯಲ್ಲಿಯೇ, ಅವರಿಗೆ ತಿಳಿಯುವ ರೀತಿಯಲ್ಲಿಯೇ ಆತ್ಮನ ಅನೇಕ ಮುಖ್ಯ ಗುಣಗಳನ್ನು ವ್ಯವಹಾರದ ಮಾತುಗಳಿಂದ ತಿಳಿಸಿ ಅನೇಕ ಧರ್ಮ ಗುಣಗಳನ್ನು ಹೊಂದಿರುವ ಒಂದೇ ಒಂದು ಆತ್ಮನನ್ನು ತಿಳಿಸಬೇಕು. ಆವಾಗ ವ್ಯವಹಾರದ ಭಾಷೆ ಅತಿ ಅನಿವಾರ್ಯವಾಗಿ ಬೇಕಿದೆ. ಪ್ರಶ್ನೆ 73. ಹಾಗಿದ್ದರೆ ವ್ಯವಹಾರ ನಯಗಳ ಉಪದೇಶವೇ ಯೋಗ್ಯ ಇದೆ ಎಂದಾಯಿತು ಅಲ್ಲವೇ? ಉತ್ತರ: ಹಾಗೆ ಇಲ್ಲ. ಆತ್ಮನ ಅಖಂಡ ಒಂದೇ ರೂಪ ತಿಳಿಯುವ ಸಾಮರ್ಥ್ಯ ಇರುವವರಿಗೆ ಅದನ್ನು ಭೇದ ಮಾಡಿ ತಿಳಿಯುವುದು, ಹೇಳುವುದು ಯೋಗ್ಯ ಅಲ್ಲ. ಕಾರಣ ಭೇದಗಳು ಅನೇಕ ವಿಕಲ್ಪಗಳಿಗೆ ಕಾರಣ ಆಗುತ್ತವೆ. ಪ್ರಶ್ನೆ 74. ಹಾಗಿದ್ದರೆ ಒಂದು ಅಖಂಡ ವಸ್ತುವಿನ ಅನೇಕ ಗುಣಗಳು ಸುಳ್ಳು ಇವೆಯೇ? ಉತ್ತರ: ಇಲ್ಲ, ಎಲ್ಲವೂ ಸತ್ಯನೇ ಇದೆ, ಆದರೆ ವ್ಯವಹಾರದಲ್ಲಿಯೇ ಇದೆ ಅಷ್ಟೇ. ನಿಶ್ಚಯದಿಂದ ಅನಂತ ಗುಣಗಳ ಪಿಂಡ ಒಂದು ಆತ್ಮನೇ ಇದೆ. ಈ ಗಾಥೆಯಲ್ಲಿ ಆಚಾರ್ಯ ಶ್ರೀಯವರು ಸಂಕ್ಷಿಪ್ತವಾಗಿ ಮುಗ್ಧ ಜೀವಗಳು ಶುದ್ಧ ನಯ ತಿಳಿಯಲಾರರೆಂದು ಅವರಿಗೆ ಅವರ ಪ್ರತಿನಿತ್ಯದ ವ್ಯವಹಾರದಲ್ಲಿ ಬರುವಂತಹ ಆತ್ಮನ ಅನೇಕ ಅಮೂಲ್ಯ ಗುಣಗಳನ್ನು ಒಂದೊಂದಾಗಿ ಹೇಳಿ ತಿಳಿಸಿ ಅವೆಲ್ಲ ಗುಣ ಒಂದರಲ್ಲೇ ಇದೆ ಎಂದು ತಿಳಿಸುವ ಕೃಪೆ ಮಾಡಿದ್ದಾರೆ. ಪ್ರಶ್ನೆ 75. ವ್ಯವಹಾರ ನಯವು ಪರಮಾರ್ಥದ ಪ್ರತಿಪಾದಕ ಅಂದರೆ ಅನುಕೂಲ ಇದೆ ಎಂದು ಹೇಗೆ ಹೇಳುತ್ತೀರಿ? ಉತ್ತರ: ಇದಕ್ಕೆ ಆಚಾರ್ಯ ಶ್ರೀ ಕುಂದಕುಂದರು ಜೀವಾಧಿಕಾರದ ಗಾಥಾ 9 ಮತ್ತು 10 ಹೇಳಲಿದ್ದಾರೆ. ಜೋ ಹಿ ಸುಯೇಣ ಹಿಗಚ್ಚ ಈ ಅಪ್ಪಾಣಮಿಣಂ ತೋ ಕೇವಲಂ ಶುದ್ಧಂ ತಂ ಸುಯ ಕೇವಲಿಮಿಸೀಣು ಬಣಂತಿ ಲೋಯಪ್ಪ ದೇವಯರ ಜೋ ಸುಯಣಾಣಂ ಸವ್ವಂ ಜಾಣದಿ ಸುಯ ಕೇವಲಿ ತಮಾಹೂಜಿಣ ನಾಣಂ ಅಪ್ಪ ಸವ್ವಂ ಜಮ್ಮ ಸುಯ ಕೇವಲಿ ತಮ್ಮ. ಈಗ ಗಾಥೆಯ
ಅರ್ಥವನ್ನು ಹೇಳುತ್ತಾರೆ. ಯಾವ ಜೀವನು ನಿಶ್ಚಯದಿಂದ ಶ್ರುತಜ್ಞಾನದಿಂದ ಈ ಅನುಭವ ಗೋಚರ ಕೇವಲ ಒಬ್ಬ ಶುದ್ಧ ಆತ್ಮನಿಗೆ ಸನ್ಮುಖನಾಗಿ ತಿಳಿಯುತ್ತಾನೆ, ಅವನಿಗೆ ಜಗತ್ತನ್ನು ಪ್ರಕಾಶಿಸುವ ಋಷೀಶ್ವರರು ಶ್ರುತಕೇವಲಿ ಎಂದು ಹೇಳುತ್ತಾರೆ. ಯಾವ ಜೀವನು ಎಲ್ಲ ಶ್ರುತಜ್ಞಾನ ತಿಳಿಯುತ್ತಾನೆ, ಅವನಿಗೆ ಜಿನದೇವರು ಶ್ರುತಕೇವಲಿ ಎಂದು ಹೇಳಿದ್ದಾರೆ. ಕಾರಣ ಎಲ್ಲ ಜ್ಞಾನವು ಆತ್ಮನೇ ಇದ್ದಾನೆ. ಆದ್ದರಿಂದ ಆತ್ಮನನ್ನು ತಿಳಿಯುವವನು ಶ್ರುತಕೇವಲಿ ಎಂದು ಹೇಳಲ್ಪಡುತ್ತದೆ. ಇನ್ನು ಮುಂದೆ ಇದರ ಬಗ್ಗೆ ಪ್ರಶ್ನೆಗಳು. ಪ್ರಶ್ನೆ 76. ನಿಶ್ಚಯ ನಯದಿಂದ ಶ್ರುತಕೇವಲಿ ಅಂದರೆ ಯಾರು? ಉತ್ತರ: ಯಾರು ಶ್ರುತಜ್ಞಾನದ ಬಲದಿಂದ ಕೇವಲ ಶುದ್ಧ ಆತ್ಮನನ್ನು ತಿಳಿಯುತ್ತಾರೆ ಅವರಿಗೆ ಶ್ರುತಕೇವಲಿಗಳು ಎನ್ನಲಾಗಿದೆ. ಪ್ರಶ್ನೆ 77. ವ್ಯವಹಾರ ನಯದಿಂದ ಶ್ರುತಕೇವಲಿ ಅಂದರೆ ಯಾರು? ಉತ್ತರ: ಯಾರು ಎಲ್ಲ ಶಾಸ್ತ್ರಗಳನ್ನು ತಿಳಿಯುತ್ತಾರೆಯೋ ಅವರಿಗೆ ಶ್ರುತಕೇವಲಿ ಎನ್ನಲಾಗಿದೆ. ಪ್ರಶ್ನೆ 78. ಹಾಗಿದ್ದರೆ ಶ್ರುತಕೇವಲಿ 2 ಪ್ರಕಾರದವರು ಇದ್ದಾರೆಯೇ? ಉತ್ತರ: ಇಲ್ಲ, ಹಾಗೆ ಇಲ್ಲ. ಒಂದೇ ಶ್ರುತಕೇವಲಿಯನ್ನು ತಿಳಿಸುವ ಪದ್ಧತಿ 2 ಇದೆ ಅಷ್ಟೇ. ಪ್ರಶ್ನೆ 79. ಇಲ್ಲಿ ವ್ಯವಹಾರ ನಯದ ಉಪಕಾರ ಏನು ಇದೆ? ಉತ್ತರ: ಶ್ರುತಜ್ಞಾನವು ಮಹಾಸಮುದ್ರದಂತೆ ವಿಸ್ತಾರವಾಗಿದ್ದರೂ ಕೂಡ ಅದನ್ನೆಲ್ಲ ತಿಳಿಯುವ ಶಕ್ತಿ ಒಂದೇ ಒಂದು ಆತ್ಮದ್ದು ಇದೆ. ಆದ್ದರಿಂದ ಯಾರು ಸ್ವಯಂ ತಮ್ಮ ಆತ್ಮನನ್ನು ತಿಳಿಯುತ್ತಾರೆ ಅವರನ್ನು ಶ್ರುತಕೇವಲಿ ಎನ್ನುವುದು ಪರಮಾರ್ಥದಿಂದ ಸತ್ಯ ಇದೆ. ಆದರೂ ಕೂಡ ಜ್ಞಾನ ಮತ್ತು ಜ್ಞಾನಿಯನ್ನು ಭೇದ ರೂಪದಿಂದ ಹೇಳುವ ವ್ಯವಹಾರ ನಯದಿಂದಲೂ ಪರಮಾರ್ಥವನ್ನೇ ಹೇಳಲಾಗಿದೆ. ಸಂಕ್ಷಿಪ್ತ ಮತ್ತು ವಿಸ್ತಾರದಲ್ಲಿ ನಿಶ್ಚಯ ಮತ್ತು ವ್ಯವಹಾರಗಳ ಭೇದ ಆಗುತ್ತದೆ ಅಷ್ಟೇ. ಪ್ರಶ್ನೆ 80. ಜ್ಞಾನ ಮತ್ತು ಜ್ಞಾನಿಯಲ್ಲಿ ಭೇದ ಇದೆಯೇ? ಉತ್ತರ: ಇಲ್ಲ. ಸಕ್ಕರೆ ಮತ್ತು ಅದರ ಸಿಹಿಯಲ್ಲಿ ಯಾವ ಭೇದ ಇದೆ ಹೇಳಿರಿ? ಅದೇ ರೀತಿ ಜ್ಞಾನ ಮತ್ತು ಜ್ಞಾನಿಯಲ್ಲಿ ಯಾವ ಭೇದವೂ ಇರುವುದಿಲ್ಲ. ಪ್ರಶ್ನೆ 81. ಮೇಲಿನ ವಿಚಾರವನ್ನು ಸರಳವಾಗಿ ಹೇಳಿರಿ. ಉತ್ತರ: ಎಲ್ಲ ಜ್ಞಾನವು ಆತ್ಮನೇ ಇದ್ದಾನೆ. ಆದ್ದರಿಂದ ಆತ್ಮನನ್ನು ತಿಳಿಯುವವರನ್ನು ಶ್ರುತಕೇವಲಿ ಎಂದು ಹೇಳಲ್ಪಡುತ್ತದೆ. ಪ್ರಶ್ನೆ 82. ಪರಮಾರ್ಥದ ಕಥನ ಮಾಡುವ ಉಪಕಾರಿ ವ್ಯವಹಾರ ನಯವನ್ನು ಸ್ವೀಕಾರ ಮಾಡುವುದರಲ್ಲಿ ತಪ್ಪು ಏನಿದೆ? ಉತ್ತರ: ತಪ್ಪು ಏನೂ ಇಲ್ಲ. ಇದು ವ್ಯವಹಾರದಲ್ಲಿಯೇ ಸರಿ ಇದೆ ಅಷ್ಟೇ. ಪ್ರಶ್ನೆ 83. ವ್ಯವಹಾರ ನಯ ಅಭೂತಾರ್ಥ ಇದೆ ಎಂದರೆ ಏನು? ಉತ್ತರ: ಈಗ ಆಚಾರ್ಯಶ್ರೀಯವರು ಜೀವಾಧಿಕಾರದ 11ನೇ ಸಂಖ್ಯೆಯ ಘಾತವನ್ನು ಹೇಳುತ್ತಾರೆ. ವ್ಯವಹಾರೋ ಭೂದತ್ತೋ ದೇಸಿದೋ ಸುದ್ದಣವೋ ಭೂದತ್ತ ಮಸಿದೋ ಖಲು ಸಮ್ಮದಿಟ್ಟಿ ಹವಹಿ ಜೀವೋ. ಈಗ ಗಾಥೆಯ ಅರ್ಥವನ್ನು ಹೇಳುತ್ತಾರೆ. ವ್ಯವಹಾರ ನಯ ಅಭೂತಾರ್ಥವಿದೆ ಮತ್ತು ಶುದ್ಧ ನಯವು ಭೂತಾರ್ಥವಿದೆ. ಹೀಗೆ ಋಷೀಶ್ವರರು ಹೇಳಿದ್ದಾರೆ. ಯಾವ ಜೀವನು ಭೂತಾರ್ಥದ ಆಶ್ರಯ ಇದ್ದಾನೆ ಆ ಜೀವನು ನಿಶ್ಚಯವಾಗಿ ಸಮ್ಯಕ್ ದೃಷ್ಟಿ ಆಗುತ್ತಾನೆ. ಪ್ರಶ್ನೆ 83. ವ್ಯವಹಾರ ನಯ ಅಭೂತಾರ್ಥ ಇದೆ ಎಂದು ಏಕೆ ಹೇಳಿದರು? ಉತ್ತರ: ಅಭೂತಾರ್ಥ ಅಂದರೆ ಅವಿದ್ಯಮಾನ
ಅಂದರೆ ಅಸತ್ಯ ಇದೆ ಎಂದು ಅರ್ಥ. ಪ್ರಶ್ನೆ 84. ಶುದ್ಧ ನಯವು ಭೂತಾರ್ಥ ಇದೆ ಅಂದರೆ ಏನು? ಉತ್ತರ: ಭೂತಾರ್ಥ ಅಂದರೆ ಸತ್ಯ ಇದೆ, ವಿದ್ಯಮಾನ ಇದೆ ಎಂದು ಅರ್ಥ. ಪ್ರಶ್ನೆ 85. ಇಲ್ಲಿ ಆಚಾರ್ಯರು ಯಾವುದನ್ನು ಪಡೆಯಬೇಕು, ಯಾವುದನ್ನು ಬಿಡಬೇಕು ಎಂದಿದ್ದಾರೆ? ಉತ್ತರ: ಭೂತಾರ್ಥದ ಆಶ್ರಯ ಪಡೆಯಬೇಕು ಅಂದರೆ ಸತ್ಯದ್ದು ಪಡೆಯಬೇಕು, ಅಭೂತಾರ್ಥವನ್ನು ಅಂದರೆ ಅಸತ್ಯವನ್ನು ಪಡೆಯಬಾರದು ಎಂದಿದ್ದಾರೆ. ಪ್ರಶ್ನೆ 86. ಭೂತಾರ್ಥವನ್ನು ಪಡೆಯದೆಯೇ ಇದ್ದರೆ ಏನಾಗುತ್ತದೆ? ಉತ್ತರ: ಆ ಜೀವ ಸಮ್ಯಕ್ ದೃಷ್ಟಿ ಆಗಲಾರದು. ಸಮ್ಯಕ್ ದರ್ಶನಕ್ಕೆ ಭೂತಾರ್ಥದ ಶ್ರದ್ಧೆ ಅವಶ್ಯಕವಾಗಿ ಬೇಕೇ ಬೇಕು. ಪ್ರಶ್ನೆ 87. ಇದಕ್ಕೆ ಏನಾದರೂ ಸರಳ ಉದಾಹರಣೆ ಇದೆಯೇ? ಉತ್ತರ: ಕೆಸರಿನ ಸಂಪರ್ಕದಿಂದ ಮಲಿನವಾದ ನೀರನ್ನು ಶುದ್ಧೀಕರಿಸದೆಯೇ ಕೆಲವರು ಕುಡಿದು ಮಲಿನತೆಯ ರುಚಿಯನ್ನೇ ಅನುಭವಿಸುತ್ತಾರೆ. ಕೆಲವರು ಆ ನೀರಿಗೆ ಕತಕ ಫಲವನ್ನು ಹಾಕಿ ಕೆಸರು ಮತ್ತು ನೀರನ್ನು ಬೇರೆ ಬೇರೆ ಮಾಡಿ ಕುಡಿದು ಶುದ್ಧ ಜಲದ ಅನುಭವ ಪಡೆಯುತ್ತಾರೆ. ಇಲ್ಲಿ ಮಲಿನ ನೀರಿನಂತೆ ಅಭೂತಾರ್ಥನಯ ಇದೆ ಮತ್ತು ಶುದ್ಧ ನೀರಿನಂತೆ ಭೂತಾರ್ಥನಯ ಇದೆ. ಪ್ರಶ್ನೆ 88. ಜೀವ ಅಂದರೆ ಆತ್ಮ ಈ ರೀತಿ ವರ್ತಿಸಲು ಏನು ಕಾರಣ? ಉತ್ತರ: ಅನಾದಿ ಕಾಲದಿಂದ ಬಂದಂತಹ ಪ್ರಬಲ ಕರ್ಮದ ಉದಯವು ಆತ್ಮನ ಸ್ವಾಭಾವಿಕ ಶುದ್ಧ ನ್ಯಾಯಕ ಭಾವವನ್ನು ಮುಚ್ಚಿಬಿಟ್ಟಿದೆ. ಆದ್ದರಿಂದ ಜೀವದ ವರ್ತನೆಯೇ ಮಲಿನ ಆಗಿ ಹೋಗಿದೆ. ಪ್ರಶ್ನೆ 89. ಇದರಿಂದ ಬಿಡುಗಡೆಯ ಉಪಾಯವು ಏನಿದೆ? ಉತ್ತರ: ಆತ್ಮ ಮತ್ತು ಕರ್ಮಗಳ ಅನಾದಿ ಕಾಲದ ಸಂಯೋಗವನ್ನು ಅರಿತು ಸಂಯೋಗ ಭಾವವನ್ನು ಬಿಟ್ಟು ಆತ್ಮನ ಶುದ್ಧ ಭಾವವನ್ನು ತಿಳಿಯಬೇಕು. ಪ್ರಶ್ನೆ 90. ಶುದ್ಧ ಆತ್ಮನನ್ನು ತಿಳಿಯಲು ಇಚ್ಛಿಸುವವರು ಏನು ಮಾಡಬೇಕು? ಉತ್ತರ: ಕರ್ಮದಿಂದ ಭಿನ್ನ ಆತ್ಮನನ್ನು ತಿಳಿಯಲು ಇಚ್ಛಿಸುವವರು ವ್ಯವಹಾರ ನಯವನ್ನು ಸ್ವೀಕರಿಸಬಾರದು. ಪ್ರಶ್ನೆ 91. ಜೀವಗಳಲ್ಲಿ ವ್ಯವಹಾರ ಪಕ್ಷವೇ ಪ್ರಬಲವಾಗಿ ಕಾಣಲು ಕಾರಣ ಏನು? ಉತ್ತರ: ಶುದ್ಧ ನಯದ ಉಪದೇಶ ಅತೀ ಕಠಿಣದಿಂದ ಪ್ರಾಪ್ತ ಆಗುತ್ತದೆ. ವ್ಯವಹಾರವಂತೂ ಬಾಲ ಗೋಪಾಲ ಎಲ್ಲರಲ್ಲೂ ಕೂಡ ಪ್ರಸಿದ್ಧಿ ಇದೆ. ಆದ್ದರಿಂದ ಪರಸ್ಪರರು ಅದರದ್ದೇ ಉಪದೇಶ ಮಾಡಿ ಮಾಡಿ ಅದೇ ಪ್ರಬಲ ಆಗಿ ಹೋಗಿದೆ ಮತ್ತು ನಿಜವಾದ ಮೂಲ ಮುಖ್ಯ ವಸ್ತು ಸ್ಥಿತಿ ಗೌಣವಾಗಿ ಬಿಟ್ಟಿದೆ. ಪ್ರಶ್ನೆ 92. ಶುದ್ಧನಯದ ಆಶ್ರಯದಿಂದ ಆತ್ಮನಿಗೆ ಏನು ಲಾಭ ಇದೆ? ಉತ್ತರ: ಅದರಿಂದ ಜೀವಕ್ಕೆ ಮೋಕ್ಷದ ಪ್ರಾಪ್ತಿ ಆಗುತ್ತದೆ. ಪ್ರಶ್ನೆ 93. ವ್ಯವಹಾರ ನಯದ ಆಶ್ರಯದಿಂದ ಏನು ಆಗುತ್ತದೆ? ಉತ್ತರ: ಆತ್ಮನಿಗೆ ಸಂಸಾರವೇ ಪ್ರಾಪ್ತವಾಗುತ್ತದೆ. ಕಾರಣ ಎಲ್ಲಿಯವರೆಗೆ ವ್ಯವಹಾರದಲ್ಲಿಯೇ ಮಗ್ನರಾಗಿರುವರೋ ಅಲ್ಲಿಯವರೆಗೆ ಆತ್ಮನ ಜ್ಞಾನ ಮತ್ತು ಶ್ರದ್ಧೆಯು ನಿಶ್ಚಯ ಸಮ್ಯಕ್ತ್ವ ಆಗುವುದಿಲ್ಲ. ಆದ್ದರಿಂದ ವ್ಯವಹಾರ ನಯದ ಆಶ್ರಯವನ್ನು ಯಾವಾಗಲೂ ನಿರಂತರವಾಗಿ ಸ್ವೀಕರಿಸಲು ಸಾಧ್ಯ ಇಲ್ಲ. ಈಗ ಸಮಯ ಆಗ್ತಾಯಿದೆ ಅಂಥೇಳಿ ಕಾಣ್ತದೆ. ನೀವು ನಾಳೆ ಸಮಯಕ್ಕೆ ಸರಿಯಾಗಿ ಬನ್ನಿ. ಮತ್ತು ಬರುವಾಗ ನಿಮಗೆ ಇಲ್ಲಿ ಬರ್ಕೊಳ್ಳೋದಕ್ಕೆ ಪುಸ್ತಕ ಮತ್ತು ಲೇಖನಿಯನ್ನು ತರಲೇಬೇಕು. ಹಾಗೆ ಯಾರು ಬರಬೇಡ್ರಿ. ಮತ್ತು ಸಮಯಕ್ಕೆ ಬರೋದಕ್ಕೆ ನಾಳೆಯಿಂದ ಪ್ರಯತ್ನ ಮಾಡಿರಿ.